ನ್ಯೂಸ್18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆ ಅಂದರೆ ಸದಾ ಅವ್ಯವಸ್ಥೆಗಳ ಮೂಲಕ ಸುದ್ದಿ ಆಗ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಅದು ಬಾಣಂತಿಯರ ಸಾವಿನಿಂದ ಹಿಡಿದು ನವಜಾತ ಶಿಶುಗಳ ಸಾವಿನಿಂದ ಹಿಡಿದು ಸಾಕಷ್ಟು ಬಾರಿ ಕೂಡ ಸುದ್ದಿ ಆಗಿರ್ತಕ್ಕಂಥದ್ದು ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಈಗ ಒಂದು ಉತ್ತಮ ಕಾರ್ಯದ ಮೂಲಕ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆ ಒಂದು ಹೆಸರು ಮಾಡಲಿಕ್ಕೆ ಕೂಡ ಹೊರಟಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈ ಭಾಗದಲ್ಲಿ ಅಪೌಷ್ಟಿಕತೆಯಿಂದ ಬಳಲ್ತಕ್ಕಂಥ ಮಕ್ಕಳ ಸಂಖ್ಯೆನೇ ಹೆಚ್ಚು. ಆದರೆ ಅದನ್ನು ನೀಗಿಸಲಿಕ್ಕೆ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆ ಒಂದು ಹೆಜ್ಜೆ ಮುಂದಿಟ್ಟಿದೆ ಅಂತ ಹೇಳ್ಬೋದು. ಅದು ಪ್ರಮುಖವಾಗಿ ಅಮೃತಧಾರೆ ಯೋಜನೆ ಅಡಿಯಲ್ಲಿ ಒಂದು ತಾಯಿ ಎದೆಹಾಲು ಬ್ಯಾಂಕನ್ನು ನಿರ್ಮಾಣ ಮಾಡೋದ್ರ ಮೂಲಕ ಈ ಭಾಗದ ಮಕ್ಕಳಲ್ಲಿ ಅಂದರೆ ನವಜಾತ ಶಿಶುಗಳಲ್ಲಿ ಅಂದರೆ ಹೆರಿಗೆ ಆದ ನಂತರ ಕೆಲವೊಂದು ಬಾರಿ ನವಜಾತ ಶಿಶುಗಳು ಒಂದು ಅನಾರೋಗ್ಯ ಕೂಡ ತುತ್ತಾಗ್ತವೆ. ಮತ್ತೊಂದು ಕಡೆ ಅವರಿಗೆ ತೂಕದಲ್ಲಿ ಕೂಡ ಕಡಿಮೆ ತೂಕದಿರ್ತಕ್ಕಂಥ ನವಜಾತ ಶಿಶುಗಳ ಒಂದು ಜನನ ಕೂಡ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಕೆಲವು ಹೆರಿಗಾದಂಥ ಸಂದರ್ಭದಲ್ಲಿ ತಾಯಿಯ ಎದೆಹಾಲಿನ ಕೊರತೆ ಕೂಡ ಉಂಟಾಗುತ್ತೆ. ಇದನ್ನು ನೀಗಿಸಲಿಕ್ಕೆ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆ ಈಗ ಬಳ್ಳಾರಿಯ ಒಂದು ಬಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ತಾಯಿ ಎದೆಹಾಲಿನ ಬ್ಯಾಂಕನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಮೊದಲ ಒಂದು ತಾಯಿ ಎದೆಹಾಲಿನ ಬ್ಯಾಂಕ್ ಅಂತ ಕೂಡ ಒಂದು ಹೆಗ್ಗಳಿಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಬಳ್ಳಾರಿ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಅಮೃತಧಾರೆ ಯೋಜನೆ ಅಡಿ ಒಂದು ಸುಮಾರು 75 ಲಕ್ಷ ವೆಚ್ಚದಲ್ಲಿ ಕೂಡ ಈ ಒಂದು ತಾಯಿ ಎದೆಹಾಲು ಬ್ಯಾಂಕನ್ನು ಕೂಡ ಮಾಡಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಕೆಲವು ಬೆರಳೆಣಿಕೆ ಅಷ್ಟೇ ಮಾತ್ರ ತಾಯಿ ಎದೆಹಾಲು ಬ್ಯಾಂಕ್ ಕೂಡ ಇರ್ತಕ್ಕಂಥದ್ದು. ಇದು ಕಲ್ಯಾಣ ಕರ್ನಾಟಕದಲ್ಲಿ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮೊದಲ ಒಂದು ತಾಯಿ ಎದೆಹಾಲಿನ ಬ್ಯಾಂಕ್ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಕಾರ್ಯ ಕೂಡ ಆರಂಭ ಮಾಡಿರ್ತಕ್ಕಂಥದ್ದು. ಇದರ ಉದ್ದೇಶ ಅಂದರೆ ಹೆರಿಗೆಯ ನಂತರ ಕೆಲವೊಂದು ತಾಯಿಯಂದ್ರಲ್ಲಿ ಒಂದು ತಾಯಿ ಎದೆಹಾಲಿನ ಕೊರತೆ ಕೂಡ ಉಂಟಾಗುತ್ತೆ. ಜೊತೆಗೆ ಈ ನಿಟ್ಟಿನಲ್ಲಿ ಮಕ್ಕಳು ಕೂಡ ಕೆಲವೊಬ್ಬರು ನವಜಾತ ಶಿಶುಗಳು ಕೂಡ ತೂಕ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಕೆಲವೊಂದು ಅನಾರೋಗ್ಯ ಕೂಡ ತುತ್ತಾಗ್ತ ಮಕ್ಕಳಲ್ಲಿ ಕೂಡ ಅಪೌಷ್ಟಿಕತೆ ಕೂಡ ಉಂಟಾಗುತ್ತೆ. ಇದನ್ನು ನೀಗಿಸಲಿಕ್ಕೆ ತಾಯಿ ಎದೆಹಾಲಿನ ಬ್ಯಾಂಕನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇಲ್ಲಿ ಅಂದರೆ ಕೆಲವೊಂದು ತಾಯಂದರು ಹೆರಿಯಾದ ನಂತರ ಕೂಡ ಅವರಿಗೆ ಅಂದರೆ ಹೆಚ್ಚು ಪ್ರಮಾಣದಲ್ಲಿ ಎದೆಹಾಲು ಕೂಡ ಬರುತ್ತೆ. ಅಂಥ ತಾಯಂದರು ಕೂಡ ಇಲ್ಲಿ ಈ ಒಂದು ತಾಯಿ ಎದೆಹಾಲಿನ ಬ್ಯಾಂಕಲ್ಲಿ ಕೂಡ ಒಂದು ಎದೆಹಾಲನ್ನು ಕೂಡ ದಾನ ಕೂಡ ಮಾಡ್ಬೋದು. ಅದರ ಜೊತೆಗೆ ಇನ್ನೂ ದಾನ ಮಾಡಿರ್ತಕ್ಕಂಥ ಏನು ಈ ಒಂದು ತಾಯಿ ಎದೆಹಾಲಿರುತ್ತೆ ಅದನ್ನು ಕೂಡ ಇಲ್ಲಿ ಸ್ಟೋರೇಜ್ ಕೂಡ ಮಾಡಲಾಗುತ್ತೆ. ಸುಮಾರು 6 ತಿಂಗಳ ಅವಧಿ ಕೂಡ ಇಲ್ಲಿ ಸ್ಟೋರೇಜ್ ಮಾಡಲಿಕ್ಕೆ ಕೂಡ ಎಲ್ಲ ಒಂದು ಅವಶ್ಯಕ ಇರತಕ್ಕಂಥ ಎಲ್ಲ ಒಂದು ಸಾಮಗ್ರಿಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ಎದೆಹಾಲನ್ನು ಡೀಪ್ ಫ್ರಿಜ್ಜಲ್ಲಿ ಕೂಡ ಸಂಗ್ರಹ ಮಾಡಲಾಗುತ್ತೆ. ಆರಂಭದಲ್ಲಿ ಅಂದರೆ ಕೆಲವೊಂದು ಹೆರಿಗಾದಂಥ ಸಂದರ್ಭದಲ್ಲಿ ಕೂಡ ಕೆಲವು ತಾಯಂದ್ರಿಗೆ ಕೂಡ ಕೆಲವೊಂದು ಅನಾರೋಗ್ಯ ಕೂಡ ತುತ್ತಾಗ್ತಾರೆ. ಆ ಸಂದರ್ಭದಲ್ಲಿ ಕೂಡ ಕೆಲವೊಂದು ಸರಿ ನವಜಾತ ಶಿಶುಗಳಿಗೆ ಕೂಡ ಉಳಿತಕ್ಕಂಥ ಸಾಧ್ಯ ಇರುತ್ತೆ. ಅಂಥ ನವಜಾತ ಶಿಶುಗಳಿಗೆ ಕೂಡ ಈ ಒಂದು ತಾಯಿ ಎದೆಹಾಲು ಕೂಡ ಅನುಕೂಲ ಆಗುತ್ತೆ. ಮತ್ತೊಂದು ಕಡೆ ಇನ್ನೂ ಕೆಲವೊಂದು ಸಂದರ್ಭದಲ್ಲಿ ಕೂಡ ಹೆರಿಗೆ ಆದಂಥ ಸಂದರ್ಭದಲ್ಲಿ ಕೂಡ ನವಜಾತ ಶಿಶುಗಳು ಕೂಡ ಕೆಲವೊಂದು ಕಾಯಿಲೆಗೆ ತುತ್ತಾಗಿ ಮರಣ ಹೊಂದತಕ್ಕಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಅಂಥ ತಾಯಂದರು ಕೂಡ ಇಲ್ಲಿ ತಮ್ಮ ತಾಯಿ ಎದೆಹಾಲನ್ನು ದಾನ ಮಾಡಿದ್ರೆ ಅಂದರೆ ಇತರ ನವಜಾತ ಶಿಶುಗಳಿಗೆ ಕೂಡ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಆ ಒಂದು ಉದ್ದೇಶದಿಂದ ಒಂದು ಇಲ್ಲಿ ತಾಯಿ ಎದೆಹಾಲಿನ ಬ್ಯಾಂಕನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇಲ್ಲಿ ಸಾಮಾನ್ಯವಾಗಿ ತಾಯಿ ಎದೆಹಾಲನ್ನು ಏನು ದಾನ ಮಾಡಿರ್ತಾರೆ ಅದನ್ನು ಇಲ್ಲಿನ ವೈದ್ಯಾಧಿಕಾರಿಗಳು ಪಡೆದು ಅಂದರೆ ಅದನ್ನು ಒಂದು ಟೆಸ್ಟನ್ನು ಕೂಡ ಮಾಡ್ತಾರೆ ಲ್ಯಾಬಲ್ಲಿ. ಅದು ಆ ಮಕ್ಕಳಿಗೆ ಆ ಒಂದು ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದ್ರಲ್ಲಿ ಕೂಡ ಆ ಒಂದು ರಿಪೋರ್ಟ್ ಬಂದರೆ ಅಂಥ ಹಾಲನ್ನು ಮಾತ್ರ ಆ ಒಂದು ಸಂಸ್ಕರಣಾ ಘಟಕದಲ್ಲಿ ಅಂದರೆ ಡೀಪ್ ಫ್ರಿಡ್ಜಲ್ಲಿ ಕೂಡ ಸಂಗ್ರಹ ಮಾಡಲಾಗುತ್ತೆ. ಕೆಲವೊಂದು ಬಾರಿ ಹೆರಿಗೆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಒಂದು ವೈದ್ಯಕೀಯ ಒಂದು ಪರೀಕ್ಷೆಯನ್ನು ಕೂಡ ಮಾಡಲಾಗುತ್ತೆ. ಅಂಥ ಸಂದರ್ಭದಲ್ಲಿ ಯಾರಿಗಾದರೂ ಕಾಯಿಲೆಗಳಿದ್ದರೆ ಆ ಒಂದು ತಾಯಿ ಎದೆಹಾಲನ್ನು ಕೂಡ ಇಲ್ಲಿ ಪಡೆಯೋದಿಲ್ಲ. ಆದರೆ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ತಾಯಿ ಎದೆಹಾಲನ್ನು ಕೂಡ ಇಲ್ಲಿ ಪಡೆದು ಅದನ್ನು ಡೀಪ್ ಫ್ರಿಡ್ಜ್ ಕೂಡ ಮಾಡಲಾಗುತ್ತೆ. ಹೆಸರಿನಲ್ಲಿ ಬಳ್ಳಾರಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಮಕ್ಕಳ ವೈದ್ಯಶಾಸ್ತ್ರ ವಿಭಾಗದಲ್ಲಿ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅನ್ನು ಪ್ರಾರಂಭ ಮಾಡಿದ್ದೀವಿ. ಅದು ಕಾಂಪ್ರಹೆನ್ಸಿವ್ ಲ್ಯಾಕ್ಟೇಷನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸಂಪೂರ್ಣ ಇದನ್ನು ಮಗುವಿನ ಹಾಲಿನ ಬಗ್ಗೆ ಒಂದು ಕೇಂದ್ರ. ಅದರಲ್ಲಿ ತಾಯಂದಿರು ತಮ್ಮ ಎದೆ ಹಾಲನ್ನು ನೀಡಿದರೆ ಅದನ್ನು ಬೇರೆ ಮಕ್ಕಳಿಗೆ ಯಾರಿಗೆ ಅವಶ್ಯಕತೆ ಇದೆಯೋ, ನಿಮಗೆಲ್ಲ ತಿಳಿದಿರುವಂತೆ ತಾಯಿಯ ಹಾಲು ಅತ್ಯಮೂಲ್ಯ. ಅದರಲ್ಲಿ ಎಲ್ಲ ಥರದ ಒಂದು ವಿಟಮಿನ್ಸ್ ಇರ್ತದೆ. ಬೇರೆ ಮಗುವಿಗೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸು ಅದರಲ್ಲಿ ಸಮಗ್ರವಾಗಿ ಸಂಪೂರ್ಣವಾಗಿ ಸಿಗ್ತಾ ಇರೋದರಿಂದ ಅದು ಒಂದು ರೋಗ ನಿರೋಧಕ ಶಕ್ತಿಯಾಗಿ ಮೊದಲನೇ 6 ತಿಂಗಳಲ್ಲಿ
ತಾಯಿ ಹಾಲನ್ನು ಬಿಟ್ಟು ಬೇರೆ ಏನು ನೀರನ್ನು ಕುಡಿಸ್ಬಾರ್ದು ಅಂತ ನಾವು ಹೇಳ್ತೀವಿ. ಸತತವಾಗಿ ಸುಮಾರು 1 ವರ್ಷಗಳ ಕಾಲ, ಕೆಲವರೆಲ್ಲ 2 ವರ್ಷಗಳ ಕಾಲನೂ ಮಗುವಿಗೆ ಹಾಲು ಕೊಡ್ತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿದೆ. ಈ ನಿಟ್ಟಿನಲ್ಲಿ ಕೆಲವೊಂದು ಸಂದರ್ಭದಲ್ಲಿ ತಾಯಿಯ ಸಾವಿನಿಂದ ಇರ್ಬೋದು, ಇಲ್ಲ ಕೆಲವು ತಾಯಂದಿರಿಗೆ ಹಾಲು ಬರದೇ ಇರೋದರಿಂದ ಅಂಥ ಮಕ್ಕಳಿಗೆ ಈ ಒಂದು ಕೇಂದ್ರ ನೆರವಾಗಲಿದೆ. ಸುಮಾರು ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ಕೂಡ 25ರಿಂದ 30 ಒಂದು ಹೆರಿಗೆ ಕೂಡ ಆಗುತ್ತೆ. ಹೆರಿಗೆಯ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಕೆಲವೊಂದು ನವಜಾತ ಶಿಶುಗಳು ಕೂಡ ಕೆಲವರಿಗೆ ತೂಕ ಕೂಡ ಕಡಿಮೆ ಇರುತ್ತೆ, ಮತ್ತೊಂದು ಕಡೆ ಕೆಲವರಿಗೆ ತಾಯಿ ಎದೆ ಹಾಲಿನ ಕೊರತೆ ಕೂಡ ಇರುತ್ತೆ. ಅಂಥ ಸಂದರ್ಭದಲ್ಲಿ ಈ ಒಂದು ಬ್ಯಾಂಕು ಸಾಕಷ್ಟು ಈ ಒಂದು ಬ್ಯಾಂಕ್ನಲ್ಲಿ ಸಂಗ್ರಹ ಆಗ್ತಕ್ಕಂಥ ತಾಯಿಯ ಹಾಲೇನಿದೆ ಇದು ಆ ಒಂದು ಮಕ್ಕಳಿಗೆ ಕೂಡ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಕೂಡ ಇದು ಒಂದು ರೀತಿಯಲ್ಲಿ ಅಪೌಷ್ಟಿಕತೆಯಿಂದ ಬಳಲ್ತಕ್ಕಂಥ ಮಕ್ಕಳಿಗೆ ಕೂಡ ಒಂದು ಅಪೌಷ್ಟಿಕತೆಯನ್ನು ಹೋಗಲಾಡಿಸ್ಲಿಕ್ಕೆ ಕೂಡ ಇದು ಸಾಕಷ್ಟು ಪ್ರಮುಖವಾಗಿ ಒಂದು ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಕೂಡ ಈಗ ಬ್ಯಾಂಕ್ ಈಗಾಗಲೇ ಒಂದು ಕಾರ್ಯಾರಂಭ ಕೂಡ ಮಾಡಿರ್ತಕ್ಕಂಥದ್ದು. ಸಾಕಷ್ಟು ತಾಯಂದಿರು ಕೂಡ ಇಲ್ಲಿ ತಮ್ಮ ಎದೆ ಹಾಲನ್ನು ಕೂಡ ದಾನ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಆ ನಿಟ್ಟಿನಲ್ಲಿ ಕೂಡ ಆ ಒಂದು ದಾನ ಮಾಡಿರ್ತಕ್ಕಂಥ ಹಾಲನ್ನು ಕೂಡ ಇಲ್ಲಿ ಈ ಬ್ಯಾಂಕಲ್ಲಿ ಸಂಗ್ರಹ ಮಾಡಿ ಅದನ್ನು ಡೀಪ್ ಫ್ರಿಜ್ಜಲ್ಲಿ ಇಟ್ಟು ಯಾರು ಹಾಲಿನ ಕೊರತೆಯನ್ನು, ತಾಯಿ ಎದೆ ಹಾಲಿನ ಕೊರತೆಯನ್ನು ಒಂದು ಅನುಭವಿಸ್ತಾರೆ ಅಂಥ ಒಂದು ತಾಯಂದಿರಿಗೆ, ಅಂಥ ಒಂದು ನವಜಾತ ಶಿಶುಗಳಿಗೆ ಈ ಒಂದು ಎದೆ ಹಾಲನ್ನು ಕೂಡ ಕೊಡ್ತಕ್ಕಂಥದ್ದು ಕೂಡ ಇಲ್ಲಿ ಆಗುತ್ತೆ. ನನಗೆ 2 ಪಾಪ ಅದಾವ. ನನ್ನ ಪಾಪಗೆ ಆಗ್ಲಿದ್ದಲ್ಲ ಮತ್ತು ಬೇರೆ ಪಾಪಗಳಿಗೆ ಕೂಡ ನಾನು ಹಾಲು ಕೊಡ್ತೀನಿ. ಏನು ತೊಂದರೆ ಆಗಿದ್ರು ಇಲ್ಲ, ಇನ್ನೊಬ್ಬ ಮಕ್ಕಳಿಗೆ ಚೆನ್ನಾಗಿರುತ್ತೆ. 2 ಪಾಪ ಚೆನ್ನಾಗದ. ಇನ್ನೊಬ್ಬ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಇನ್ನೊಬ್ಬರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಹಾಲು ಹಿಂಡಿ ಕೊಡ್ತೀವಿ. ಸಮಸ್ಯೆ ಆಗಲ್ಲ ನಿಮ್ಮ ಮಕ್ಕಳಿಗೆ? ನಮ್ಮ ಪಾಪು ನಿಧಾನ ಇರ್ತಾವಲ್ಲ ಸರ್, ನಮ್ಮ ಪಾಪನ ನೋಡ್ಕೊಂಡು ಮತ್ತು ಇವಾಗ ಹಾಲಾಗ್ಲಿದ್ದಾರು ಬಂದು ಕೇಳ್ತಾರೆ, ಮದರ್ಸ್ ಬಂದು ಹಿಂಡಿ ಕೊಡ್ತೀವಿ. ಇಲ್ಲ ಅಂತೇಳಿ ನಾವು ತಾಯಿ ಮತ್ತು ಅವರು ತಾಯಿ ಅಲ್ಲ, ಅದಕ್ಕೆ. ಮತ್ತೊಂದು ಕಡೆ ಯಾಕೆಂತಂದರೆ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಈಗಲೂ ವಾಡಿಕೆ ಇರ್ತಕ್ಕಂಥದ್ದು, ಯಾರಿಗೆ ತಾಯಿ ಎದೆ ಹಾಲಿನ ಕೊರತೆ ಇರುತ್ತೆ ಅಂಥವ್ರು ಕೂಡ ಹಸು ಹಾಲು ಕುಡಿಸ್ತಕ್ಕಂಥದ್ದು, ಗಂಜಿ ಕುಡಿಸ್ತಕ್ಕಂಥದ್ದು ನವಜಾತ ಶಿಶುಗಳಿಗೂ ಕೂಡ ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಿಕ್ಕೆ ಕೂಡ ಕಾರಣ ಆಗುತ್ತೆ. ಇದನ್ನು ಹೋಗಲಾಡಿಸ್ಲಿಕ್ಕೆ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆ ಒಂದು ಮಹತ್ವದ ಕಾರ್ಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಆ ಮೂಲಕ ಅಂದರೆ ಕಲ್ಯಾಣ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಒಂದು ತಾಯಿ ಎದೆ ಹಾಲಿನ ಬ್ಯಾಂಕನ್ನು ಕೂಡ ಒಂದು ಆರಂಭ ಮಾಡಿ ಈಗಾಗಲೇ ಅದು ಕಾರ್ಯಾರಂಭ ಕೂಡ ಮಾಡಿದೆ. ಸಾಕಷ್ಟು ನವಜಾತ ಶಿಶುಗಳಿಗೆ ತಾಯಿ ಎದೆ ಹಾಲಿನ ಕೊರತೆಯನ್ನು ನೀಗಿಸ್ತಕ್ಕಂಥ ಸಾಕಷ್ಟು ನವಜಾತ ಶಿಶುಗಳಿಗೂ ಕೂಡ ಇದು ಅನುಕೂಲ ಆಗ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ.